ಮಹಾಶಿವರಾತ್ರಿ ಅಂದರೆ ಕೇವಲ ಉಪವಾಸ ಮತ್ತು ಜಾಗರಣೆ ಮಾತ್ರವಲ್ಲ, ಇದು ಬ್ರಹ್ಮಾಂಡದ ಅದ್ಭುತ ಶಕ್ತಿ ಮನುಷ್ಯನ ಚೇತನದೊಂದಿಗೆ ಒಂದಾಗುವ ರಾತ್ರಿ. ನಾವೆಲ್ಲರೂ ಅಮೃತ ಮಂಥನದ ಕತೆ ಕೇಳಿದ್ದೇವೆ, ಆದರೆ ಶಿವನು ಅನಂತ ಎಂದು ಸಾಬೀತಾದ ಆ ಒಂದು ರೋಚಕ ಕತೆ ನಿಮಗೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನಾವು ಶಿವರಾತ್ರಿ ಆಳವಾದ ಅರ್ಥ ಮತ್ತು ಅಗ್ನಿ ಸ್ತಂಭದ ರಹಸ್ಯವನ್ನು ತಿಳಿಯೋಣ. ಮತ್ತೆ ಯಾಕೆ ತಡ, ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬ್ರಹ್ಮ, ವಿಷ್ಣು ಮತ್ತು ಅಗ್ನಿ ಸ್ತಂಭ. ಪುರಾಣಗಳು ಹೇಳುವ ಪ್ರಕಾರ ಒಮ್ಮೆ ಸೃಷ್ಟಿಕರ್ತ ಬ್ರಹ್ಮ ಮತ್ತು ರಕ್ಷಕ ಮಹಾವಿಷ್ಣುವಿನ ನಡುವೆ ಒಂದು ದೊಡ್ಡ ವಾದ ಶುರುವಾಯಿತು. ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ಎಂಬ ಈ ಅಹಂಕಾರದ ಹೋರಾಟ ಇಡೀ ಸೃಷ್ಟಿಯನ್ನೇ ನಡುಗಿಸಿತು. ಆಗ ಇವರಿಬ್ಬರ ಮುಂದೆ ಇದ್ದಕ್ಕಿದ್ದಂತೆ ಒಂದು ಬೃಹತ್ ಅಗ್ನಿಸ್ತಂಭ ಪ್ರಕಟವಾಯಿತು. ಆ ಸ್ತಂಭಕ್ಕೆ ಆದಿಯೂ ಇರಲಿಲ್ಲ, ಅಂತ್ಯವೂ ಇರಲಿಲ್ಲ. ಸವಾಲು ಏನಪ್ಪ ಅಂತ ಹೇಳಿದರೆ, ಈ ಸ್ತಂಭದ ಆರಂಭ ಅಥವಾ ಕೊನೆಯನ್ನು ಯಾರು ಮೊದಲು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಎಂದು ತೀರ್ಮಾನವಾಯಿತು. ಹುಡುಕಾಟ ಮಾಡೋಕ್ಕೆ ಇಬ್ಬರು ಕೂಡ ಜೋರಾದರು. ಯಾರು? ವಿಷ್ಣು ದೇವರು ವರಾಹ ರೂಪ ತಾಳಿ ಭೂಮಿಯ ಆಳಕ್ಕೆ ಹೋದರು. ನಮ್ಮ ಬ್ರಹ್ಮದೇವರು ಹಂಸ ರೂಪ ತಾಳಿ ಆಕಾಶದ ಎತ್ತರಕ್ಕೆ ಹಾರಿದರು. ಸಾವಿರಾರು ವರ್ಷಗಳು ಕಳೆದರೂ ಯಾರಿಗೂ ಅದರ ತುದಿ ಸಿಗಲಿಲ್ಲ. ವಿಷ್ಣು ದೇವರು ಸೋಲನ್ನು ಒಪ್ಪಿಕೊಂಡು ವಾಪಸ್ ಬಂದರು. ಆದರೆ ಬ್ರಹ್ಮದೇವರು ತಮಗೆ ತುದಿ ಸಿಕ್ಕಿದೆ ಎಂದು ಸುಳ್ಳು ಹೇಳಿದರು. ಇದಕ್ಕೆ ಸಾಕ್ಷಿಯಾಗಿ ಕೇತಕಿ ಹೂವನ್ನು ಬಳಸಿಕೊಂಡರು. ಈ ಸುಳ್ಳನ್ನು ಕೇಳಿದ ತಕ್ಷಣ ಆ ಅಗ್ನಿ ಸ್ತಂಭದ ಒಳಗಿನಿಂದ ಪರಶಿವನು ಪ್ರಕಟವಾದನು. ಅಹಂಕಾರದಿಂದ ಸುಳ್ಳು ಹೇಳಿದ ಬ್ರಹ್ಮನಿಗೆ ಭೂಮಿಯಲ್ಲಿ ಪೂಜೆ ಇರದಿರಲಿ ಎಂದು ಶಪಿಸಿದನು. ಸಾರಾಂಶ ಒಂದೇ, ಶಿವನು ಅಂದು ಲಿಂಗದ ರೂಪದಲ್ಲಿ ಪ್ರಕಟವಾದ ಆ ಸಮಯವೇ ಲಿಂಗೋದ್ಭವ ಕಾಲ. ಇದನ್ನೇ ನಾವು ಮಹಾಶಿವರಾತ್ರಿ ಎಂದು ಆಚರಿಸುತ್ತೇವೆ. ಗೆಳೆಯರೇ, ಇದು ಕೇವಲ ಕಥೆಯಲ್ಲ, ಇದಕ್ಕೊಂದು ದೊಡ್ಡ ಅರ್ಥವಿದೆ. ಇಲ್ಲಿ ಅಗ್ನಿಸ್ತಂಭ ಅಂದರೆ ನಮ್ಮೊಳಗಿನ ಜ್ಞಾನದ ಪ್ರಕಾಶ. ಬ್ರಹ್ಮ ಮತ್ತು ವಿಷ್ಣು ಅಂದರೆ ನಮ್ಮ ಬುದ್ಧಿ ಮತ್ತು ಅಹಂಕಾರ. ನಮ್ಮ ಬುದ್ಧಿ ಮತ್ತು ಅಹಂಕಾರಕ್ಕೆ ಎಂದಿಗೂ ಪರಮಾತ್ಮನ ಅಂತ್ಯವನ್ನು ಕಾಣಲು ಸಾಧ್ಯವಿಲ್ಲ. ನಾವು ಯಾವಾಗ ಶೂನ್ಯವಾಗುತ್ತೇವೋ ಆಗ ಮಾತ್ರ ಆ ಅನಂತ ಶಿವನನ್ನು ಕಾಣಲು ಸಾಧ್ಯ. ಮಹಾಶಿವರಾತ್ರಿಯ ರಾತ್ರಿ ನಮ್ಮ ಬೆನ್ನುಮೂಳೆ ನೇರವಾಗಿದ್ದಾಗ ನೈಸರ್ಗಿಕವಾಗಿ ನಮ್ಮ ಶಕ್ತಿ ಕೆಳಗಿನಿಂದ ಮೇಲಕ್ಕೆ ಹರಿಯುತ್ತದೆ. ಅದಕ್ಕಾಗಿಯೇ ಅಂದು ಜಾಗರಣೆ ಅಷ್ಟು ಮುಖ್ಯ. ವೈಜ್ಞಾನಿಕ ಹಿನ್ನೆಲೆಯ ಪ್ರಕಾರ, ಸೈನ್ಸ್ ಹೇಳೋ ಪ್ರಕಾರ, ಈ ದಿನ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಗ್ರಹಗಳ ಸ್ಥಾನ ಹೇಗಿರುತ್ತದೆ ಎಂದರೆ, ಮನುಷ್ಯನ ದೇಹದಲ್ಲಿನ ದ್ರವ ಮತ್ತು ಶಕ್ತಿಯು ತಾನಾಗಿಯೇ ಮೇಲ್ಮುಖವಾಗಿ ಚಲಿಸುತ್ತದೆ. ಇದು ಕೇವಲ ಧಾರ್ಮಿಕ ನಂಬಿಕೆ ಅಲ್ಲ, ಇದೊಂದು ಜೈವಿಕ ಪ್ರಕ್ರಿಯೆ ಕೂಡ ಹೌದು. ಶಿವರಾತ್ರಿ ಕೇವಲ ದೇವಸ್ಥಾನಕ್ಕೆ ಹೋಗಿ ಬರುವುದಕ್ಕೆ ಸೀಮಿತವಾಗದಿರಲಿ. ನಿಮ್ಮೊಳಗಿನ ಅಹಂಕಾರವನ್ನು ಸುಟ್ಟು ಹಾಕುವ ಪ್ರಯತ್ನ ಮಾಡಿ ಶೂನ್ಯರಾಗಿ ಆ ಶಿವನಲ್ಲಿ ಐಕ್ಯರಾಗಿ. ನಿಮಗೆ ಈ ಅಗ್ನಿಸ್ತಂಭದ ಕತೆ ಮೊದಲ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಶಿವನ ಕತೆ ಅಂದ ಮೇಲೆ ರುದ್ರಾಕ್ಷಿಯ ಪ್ರಸ್ತಾಪವಿಲ್ಲದೆ ಮುಗಿಯಲ್ಲ. ಪುರಾಣಗಳ ಪ್ರಕಾರ ಶಿವನು ಸಾವಿರಾರು ವರ್ಷಗಳ ಕಾಲ ಲೋಕ ಕಲ್ಯಾಣಕ್ಕಾಗಿ ಧ್ಯಾನ ಮಾಡಿದ್ದನು. ಧ್ಯಾನದಿಂದ ಕಣ್ಣು ತೆರೆದಾಗ ಆತನ ಕಣ್ಣಿನಿಂದ ಆನಂದ ಬಾಷ್ಪದ ಹನಿಗಳು ಭೂಮಿಗೆ ಉರುಳಿದವು. ಆ ಹನಿಗಳೇ ಮರಗಳಾಗಿ ಬೆಳೆದು ರುದ್ರಾಕ್ಷಿ ಆಯಿತು. ರುದ್ರ ಎಂದರೆ ಶಿವ, ಅಕ್ಷ ಎಂದರೆ ಕಣ್ಣು. ಅಂದರೆ ಶಿವನ ಕಣ್ಣಿನ ಹನಿಗಳೇ ನಮಗೆ ರಕ್ಷಣಾ ಕವಚವಾಗಿದೆ. ನೀವು ಗಮನಿಸಿರಬಹುದು, ಶಿವನನ್ನು ನಾವು ಶೂನ್ಯ ಎನ್ನುತ್ತೇವೆ. ಗಣಿತದಲ್ಲಿ ಶೂನ್ಯಕ್ಕೆ ಬೆಲೆ ಇಲ್ಲದಿದ್ದರೂ ಅದು ಎಲ್ಲ ಸಂಖ್ಯೆಗಳ ಆಧಾರ. ಹಾಗೆಯೇ ಬ್ರಹ್ಮಾಂಡ ಹುಟ್ಟಿದ್ದು ಎಂಬ ಒಂದು ಶೂನ್ಯ ಬಿಂದುವಿನಿಂದ. ಶಿವನು ಆ ಶೂನ್ಯವೂ ಹೌದು, ಆ ಶೂನ್ಯದಿಂದ ಸ್ಫೋಟಗೊಂಡ ಹರಡಿರುವ ಈ ಅನಂತ ಬ್ರಹ್ಮಾಂಡವೂ ಹೌದು. ವಿಜ್ಞಾನಿ ಹೇಳುವ ಡಾರ್ಕ್ ಮ್ಯಾಟರ್ ಅಥವಾ ಕತ್ತಲೆ ಶಕ್ತಿಯೇ ನಮ್ಮ ಪುರಾಣಗಳಲ್ಲಿ ಹೇಳುವ ಶಿವನ ಸ್ವರೂಪ. ಈ ರಾತ್ರಿಯ 4 ಹಂತಗಳು. ಪೂಜೆ ಬಗ್ಗೆ ಮಾಹಿತಿ ನೀಡೋದಾದರೆ, ಶಿವರಾತ್ರಿಯ ರಾತ್ರಿಯನ್ನು 4 ಪ್ರಹಾರಗಳಾಗಿ ವಿಂಗಡಿಸಲಾಗಿದೆ. ಮೊದಲ ಪ್ರಹಾರ, ಇದು ನಮ್ಮ ಭೌತಿಕ ಸುಖಕ್ಕಾಗಿ. 2ನೇ ಪ್ರಹಾರ, ಇದು ಸಂಪತ್ತು ಮತ್ತು ಐಶ್ವರ್ಯಕ್ಕಾಗಿ. 3ನೇ ಪ್ರಹಾರ, ಇದು ಶಾಂತಿ ಮತ್ತು ನೆಮ್ಮದಿಗಾಗಿ. 4ನೇ ಪ್ರಹಾರ, ಇದು ಮೋಕ್ಷ ಮತ್ತು ಮುಕ್ತಿಗಾಗಿ. ಈ 4 ಹಂತಗಳಲ್ಲಿ ಮನುಷ್ಯನು ಲೌಕಿಕ ಜಗತ್ತಿನಿಂದ ಅಲೌಕಿಕ ಜಗತ್ತಿಗೆ ಪ್ರಯಾಣಿಸುತ್ತಾನೆ. ನಿಮಗೆ ಗೊತ್ತಾ, ಶಿವನಿಗೆ ಪ್ರಿಯವಾದ ಕೇತಕಿ ಹೂವನ್ನು ಪೂಜೆಯಲ್ಲಿ ಯಾಕೆ ಬಳಸುವುದಿಲ್ಲ? ಇದರ ಹಿಂದೆ ಒಂದು ಭಯಾನಕ ಶಾಪವಿದೆ. ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಇದಕ್ಕೆ ಆನ್ಸರ್ ಮಾಡಿ. ಶಿವನಿಗೆ ಪ್ರಿಯವಾದ ಕೇತಕಿ ಹೂವನ್ನು ಪೂಜೆಯಲ್ಲಿ ಯಾಕೆ ಬಳಸುವುದಿಲ್ಲ? ಇದರ ಹಿಂದೆ ಒಂದು ಭಯಾನಕ ಶಾಪವಿದೆ. ಅದು ಏನಂತ ಹೇಳಿ. ವಿಷ್ಣು ಮತ್ತು ಬ್ರಹ್ಮದೇವರಿಗೂ ಕಾಣದ ಶಿವನ ಆ ರೂಪ ಯಾವುದು? ವಿಡಿಯೋದ ಕೊನೆಯಲ್ಲಿ ಒಂದು ವಿಶೇಷ ಮಾಹಿತಿ ನಿಮಗಾಗಿ ಕಾಯುತ್ತದೆ. ನಾನು ಆಗಲೇ ಹೇಳಿದಲ್ವಾ, ಕೇತಕಿ ಹೂವಿನ ಶಾಪ ಅಂತೇಳಿ. ಸೊ ಯಾಕೆ ಬಳಸಲ್ಲ ಕೇತಕಿ ಹೂವನ್ನ ಅಂತ ಅಂದ್ಕೊಂಡ್ರೆ, ಬ್ರಹ್ಮದೇವ ಮೇಲಕ್ಕೆ ಹೋದಾಗ ಅವರಿಗೆ ಎದುರಾಗಿದ್ದು ಈ ಕೇತಕಿ ಹೂವು. ಬ್ರಹ್ಮದೇವ ಆ ಹೂವಿನ ಹತ್ತಿರ ಕೇಳಿದರು, ನೀನು ಎಲ್ಲಿಂದ ಬರುತ್ತಿದ್ದೀಯಾ? ಆ ಹೂವು ಹೇಳಿತು, ನಾನು ಶಿವನ ತಲೆಯಿಂದ ಜಾರಿ ಕೆಳಗೆ ಬೀಳುತ್ತಿದ್ದೇನೆ. ಆಗ ಬ್ರಹ್ಮದೇವ ಒಂದು ಉಪಾಯ ಮಾಡಿದರು,
ನಾನು ಶಿವನ ತುದಿಯನ್ನು ನೋಡಿದ್ದೇನೆ ಎಂದು ನೀನು ವಿಷ್ಣುವಿನ ಮುಂದೆ ಸುಳ್ಳು ಸಾಕ್ಷಿ ಹೇಳಬೇಕು ಎಂದು ಕೇತಕಿಯನ್ನು ಒಪ್ಪಿಸಿದರು. ಆದರೆ ಶಿವನು ಪ್ರಕಟವಾದಾಗ ಈ ಸಂಚು ಬಯಲಾಯಿತು. ಆಗ ಶಿವನು ಕೇವಲ ಬ್ರಹ್ಮದೇವರಿಗಷ್ಟೇ ಅಲ್ಲ, ಆ ಕೇತಕಿ ಹೂವಿಗೂ ಕೂಡ ಶಾಪ ನೀಡಿದನು. ಇಂದಿನಿಂದ ನನ್ನ ಪೂಜೆಗೆ ನಿನ್ನನ್ನು ಬಳಸುವಂತಿಲ್ಲ ಎಂದು ಆಜ್ಞಾಪಿಸಿದನು. ಗೆಳೆಯರೇ, ಅದಕ್ಕೆ ಇವತ್ತಿಗೂ ಶಿವನಿಗೆ ಕೇತಕಿ ಹೂವನ್ನು ಏರಿಸುವುದಿಲ್ಲ. ಸತ್ಯದ ಹಾದಿಯಲ್ಲಿ ನಡೆಯದಿದ್ದರೆ ದೇವರಿಗೂ ಪ್ರಿಯವಾಗಲು ಸಾಧ್ಯವಿಲ್ಲ ಎಂಬುದು ಇದರ ಪಾಠ. ಸ್ಮಶಾನವಾಸಿಯಾದ ಶಿವನ ವೈರಾಗ್ಯ. ನಾವೆಲ್ಲರೂ ದೇವರನ್ನು ಸುಂದರವಾದ ಅರಮನೆಗಳಲ್ಲಿ ಚಿನ್ನದ ಸಿಂಹಾಸನದ ಮೇಲೆ ಕಲ್ಪಿಸಿಕೊಳ್ಳುತ್ತೇವೆ. ಆದರೆ ಶಿವ ಮಾತ್ರ ಸ್ಮಶಾನವಾಸಿ. ಕೈ ತುಂಬ ಭಸ್ಮ, ಬೂದಿ ಬೆಳೆದುಕೊಂಡಿರುತ್ತಾನೆ. ಯಾಕೆ ಗೊತ್ತಾ? ಬೂದಿ ಅಥವಾ ಭಸ್ಮ ಎಂಬುದು ಸೃಷ್ಟಿಯ ಅಂತಿಮ ಸತ್ಯ. ನಾವು ಎಷ್ಟೇ ಸುಂದರವಾಗಿದ್ದರೂ, ಎಷ್ಟೇ ಶ್ರೀಮಂತರಾಗಿದ್ದರೂ ಕೊನೆಗೆ ಮಣ್ಣಾಗುವುದು ಅಥವಾ ಬೂದಿಯಾಗುವುದು ಖಚಿತ. ಶಿವನು ಸ್ಮಶಾನದಲ್ಲಿರುವುದು ನಮಗೆ ಭಯ ಹುಟ್ಟಿಸಕ್ಕಲ್ಲ, ಬದಲಾಗಿ ಮೃತ್ಯು ಎಂಬ ಸತ್ಯವನ್ನು ನೆನಪಿಸಿ ನಮ್ಮಲ್ಲಿ ವೈರಾಗ್ಯ ಬೆಳೆಸಲು. ಜೀವನದ ಅಹಂಕಾರವನ್ನು ಬಿಟ್ಟು ಸರಳವಾಗಿ ಬದುಕುವುದೇ ಶಿವತತ್ವ. ಶಿವರಾತ್ರಿಯ ರಾತ್ರಿ ಏನೇನು ಮಾಡಬೇಕು? ಈ ಪವಿತ್ರ ರಾತ್ರಿ ಕೇವಲ ಎಚ್ಚರವಾಗಿದ್ದರೆ ಸಾಲದು. ಈ 3 ಕೆಲಸಗಳನ್ನು ಮಾಡಲು ಪ್ರಯತ್ನಿಸಿ. ಮೌನ, ಸಾಧ್ಯವಾದಷ್ಟು ಕಡಿಮೆ ಮಾತಾಡಿ ಅಥವಾ ಮೌನವಾಗಿರಿ. ಇದರಿಂದ ಶಕ್ತಿ ವ್ಯಯವಾಗುವುದಿಲ್ಲ. ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಇದು ಕೇವಲ ಮಂತ್ರವಲ್ಲ, ಇದು ನಮ್ಮ ದೇಹದ ಪಂಚಭೂತಗಳನ್ನು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಸಮತೋಲನಕ್ಕೆ ತರುತ್ತದೆ. ದಾನ, ಈ ದಿನ ಯಾರಿಗಾದರೂ ಅನ್ನದಾನ ಅಥವಾ ಸಹಾಯ ಮಾಡಿ. ಶಿವನು ಅನ್ನಪೂರ್ಣೇಶ್ವರಿಯ ಬಳಿ ಭಿಕ್ಷೆ ಬೇಡಿದವನು, ಅಂದರೆ ಭಕ್ತರ ಅಹಂಕಾರವನ್ನು ಭಿಕ್ಷೆಯಾಗಿ ಪಡೆದು ಅವರಿಗೆ ಜ್ಞಾನ ನೀಡುವವನು. ಶಿವ ಎಂದರೆ ಕೇವಲ ಒಬ್ಬ ದೇವನಲ್ಲ, ಶಿವ ಎಂದರೆ ಒಂದು ಸ್ಥಿತಿ, ಸ್ಟೇಟ್ ಆಫ್ ಮೈಂಡ್. ಆ ಸ್ಥಿತಿಯನ್ನು ಈ ರಾತ್ರಿ ನಾವೆಲ್ಲರೂ ಅನುಭವಿಸೋಣ. ಗೆಳೆಯರೆ, ಶಿವನನ್ನು ನಾವು ಪುರುಷ ರೂಪದಲ್ಲಿ ಮಾತ್ರ ನೋಡುತ್ತೇವೆ. ಆದರೆ ಮಹಾಶಿವರಾತ್ರಿಯ ಈ ಸಮಯದಲ್ಲಿ ನಾವು ಅರ್ಧನಾರೀಶ್ವರ ತತ್ವವನ್ನು ಮರೆಯಬಾರದು. ಶಿವನು ತನ್ನ ಅರ್ಧ ಭಾಗವನ್ನು ಪಾರ್ವತಿಗೆ ನೀಡಿದ್ದಾನೆ. ಇದರ ಅರ್ಥವೇನು? ಪ್ರತಿಯೊಬ್ಬ ಮನುಷ್ಯನು ಶಿವ ಸ್ಥಿರತೆ ಮತ್ತು ಶಕ್ತಿ, ಸೃಜನಶೀಲತೆ ಎರಡೂ ಇರುತ್ತವೆ. ಈ ರಾತ್ರಿ ನಮ್ಮೊಳಗಿನ ಈ 2 ಶಕ್ತಿಗಳ ಸಮತೋಲನಕ್ಕೆ ತರಬೇಕು. ಗಂಡು ಹೆಣ್ಣು ಎಂಬ ಭೇದ ಭಾವ ಇಲ್ಲದೆ ಪ್ರಕೃತಿ ಮತ್ತು ಪುರುಷ ಒಂದಾಗುವ ಸಂಕೇತವೇ ಈ ಶಿವಶಕ್ತಿ ಸಂಗಮ. ನೀಲಕಂಠನ ತ್ಯಾಗ, ವಿಷವನ್ನು ಅಮೃತವಾಗಿಸುವುದು. ಸಮುದ್ರ ಮಂಥನದ ಸಮಯದಲ್ಲಿ ಬಂದ ಆಲಾಹಲ ವಿಷಯವನ್ನು ಶಿವನು ಕುಡಿದು ನೀಲಕಂಠನಾದನು. ಇದು ನಮಗೆ ಏನು ಕಲಿಸುತ್ತದೆ? ಜೀವನದಲ್ಲಿ ನಮಗೆ ಕಷ್ಟಗಳು, ಅವಮಾನಗಳು ಅಥವಾ ನಕಾರಾತ್ಮಕ ವಿಷಯ ಎದುರಾದಾಗ ಅದನ್ನು ಇತರರ ಮೇಲೆ ಉಗುಳಬಾರದು ಅಥವಾ ನಾನೇ ನುಂಗಿ ಸಾಯಬಾರದು. ಬದಲಾಗಿ ಶಿವನಂತೆ ಅದನ್ನು ಗಂಟಲಲ್ಲಿ ಹಿಡಿದುಕೊಂಡು ಜ್ಞಾನದಿಂದ ಅದನ್ನು ಸಂಸ್ಕಾರಗೊಳಿಸಬೇಕು. ನಮ್ಮ ಕಷ್ಟಗಳನ್ನು ನಾವು ಹೇಗೆ ನಿರ್ವಹಿಸುತ್ತೇವೆ ಎಂಬುದು ನಮ್ಮನ್ನು ಶಿವನ್ನಾಗಿ ಮಾಡುತ್ತವೆ. ಶಿವ ಎಂದರೇನು? ಸಂಸ್ಕೃತದಲ್ಲಿ ಶಿವ ಎಂದರೆ ಯಾವುದೂ ಇಲ್ಲವೋ ಅದು. ನೀವು ಆಕಾಶವನ್ನು ನೋಡಿ, ಅಲ್ಲಿ ನಕ್ಷತ್ರಗಳಿಗಿಂತ ಹೆಚ್ಚಾಗಿರುವುದು ಕತ್ತಲೆ ಅಥವಾ ಶೂನ್ಯ ಅಲ್ವಾ? ಈ ಅನಂತವಾದ ಶೂನ್ಯವೇ ಶಿವ. ವಿಜ್ಞಾನವು ಇಂದು ಹೇಳುತ್ತಿರುವ ಸ್ಪೇಸ್. ನಮ್ಮ ಪೂರ್ವಜರು ಶಿವ ಎಂದು ಕರೆದರು. ನಾವು ಎಲ್ಲಿಂದ ಬಂದೆವು ಮತ್ತು ಕೊನೆಗೆ ಎಲ್ಲಿಗೆ ಹೋಗುತ್ತೇವೋ ಆ ವಿಶಾಲವಾದ ಮೌನವೇ ಶಿವ. ಕೈಲಾಸದ ಒಡೆಯ ನೀನು, ಕಷ್ಟಗಳ ಕಳೆಯುವ ನೀನು, ಹಣೆಯಲ್ಲಿ ಜ್ಞಾನದ ಕಣ್ಣು, ಕೊರಳಲ್ಲಿ ಹಾವಿನ ಹಾರ, ಸ್ಮಶಾನದ ಬೂದಿಯಲ್ಲೂ ಸೌಂದರ್ಯ ಕಾಣುವವನು ನೀನು. ನೀನೇ ಶೂನ್ಯ, ನೀನೇ ಅನಂತ. ಓಂ ನಮಃ ಶಿವಾಯ. ಶಿವನನ್ನು ನಾವು ಕೇವಲ ದೇವರೆಂದು ನೋಡುತ್ತೇವೆ, ಆದರೆ ಆತ ಈ ಭೂಮಿಯ ಮೊದಲ ಗುರು ಅಥವಾ ಆದಿಯೋಗಿ. ಶಿವನು ಮನುಷ್ಯನಾಗಿ ವಿಕಾಸಕ್ಕಾಗಿ ಎಷ್ಟು ದಾರಿಗಳನ್ನು ನೀಡಿದ್ದಾನೆ ಗೊತ್ತೇ? ಸರಿಯಾಗಿ 112 ಹಾದಿಗಳು. ಮನುಷ್ಯನು ತನ್ನ ಮಿತಿಗಳನ್ನು ಮೀರಿ ದೈವತ್ವವನ್ನು ತಲುಪಲು 112 ವಿಧಾನಗಳನ್ನು ಶಿವನು ಸಪ್ತ ಋಷಿಗಳಿಗೆ ಬೋಧಿಸಿದನು. ಈ 112 ಹಾದಿಗಳೇ ಇವತ್ತಿನ ಆಧುನಿಕ ಯೋಗ ವಿಜ್ಞಾನಕ್ಕೆ ತಳಪಾದ. ನಟರಾಜನ ನೃತ್ಯ ಮತ್ತು ವಿಜ್ಞಾನ. ನೀವು ಶಿವನ ನಟರಾಜ ರೂಪವನ್ನು ನೋಡಿರುತ್ತೀರಿ. ಅದು ಕೇವಲ ಕಲೆಯಲ್ಲ, ಅದು ಬ್ರಹ್ಮಾಂಡದ ಸೃಷ್ಟಿ ಮತ್ತು ವಿನಾಶದ ಸಂಕೇತ. ನಿಮಗೆ ಆಶ್ಚರ್ಯವಾಗಬಹುದು, ವಿಶ್ವದ ಅತಿ ದೊಡ್ಡ ವಿಜ್ಞಾನ ಕೇಂದ್ರವಾದ ಸ್ವಿಟ್ಜರ್ಲ್ಯಾಂಡ್ ಸದೃಶ ಕಣ ಭೌತಶಾಸ್ತ್ರ ಕೇಂದ್ರ ಮುಂದೆ ನಟರಾಜನ ವಿಗ್ರಹವನ್ನು ಇಡಲಾಗಿದೆ. ವಿಜ್ಞಾನಿಗಳು ಹೇಳುವಂತೆ ಪರಮಾಣುಗಳ ಒಳಗಿನ ಅಣುಗಳ ಚಲನೆ ಶಿವನ ಆನಂದ ತಾಂಡವಕ್ಕೆ ಸೋಲುತ್ತದೆ. ಅಂದರೆ ನಮ್ಮ ಪುರಾಣಗಳು ಸಾವಿರಾರು ವರ್ಷಗಳ ಹಿಂದೆಯೇ ಆಧುನಿಕ ಭೌತಶಾಸ್ತ್ರವನ್ನು ವಿವರಿಸಿದೆ. ಕಾಲಭೈರವನ ರಹಸ್ಯ, ದ ಮಾಸ್ಟರ್ ಆಫ್ ಟೈಮ್. ಶಿವನು ಮತ್ತೊಂದು ರೂಪವೇ ಕಾಲಭೈರವ. ಕಾಲ ಎಂದರೆ ಸಮಯ. ಶಿವನು ಸಮಯಕ್ಕೆ ಅಧಿಪತಿ. ಮಹಾಶಿವರಾತ್ರಿಯ ರಾತ್ರಿ ನಾವು ಜಾಗರಣೆ ಮಾಡುವುದು ಕೇವಲ ನಿದ್ದೆ ಕೆಡಕ ಅಲ್ಲ, ಬದಲಾಗಿ ನಮ್ಮ ಜೀವನದ ಕಾಲವನ್ನು ವ್ಯರ್ಥ ಮಾಡದೆ ಪ್ರಜ್ಞಾವಂತರಾಗಿ ಬಳಸಲು ಕಲಿಯುವುದಕ್ಕಾಗಿ. ಕಳೆದು ಹೋದ ಸಮಯ ಮರಳಿ ಬರಲ್ಲ. ಹಾಗೆಯೇ ಶಿವನ ಕೃಪೆ ಇದ್ದರೆ ಮಾತ್ರ ನಾವು ಸಮಯದ ಮಿತಿಗಳನ್ನು ಮೀರಿ ಬೆಳೆಯಲು ಸಾಧ್ಯ. ಗೆಳೆಯರೆ, ಶಿವನನ್ನು ನಾವು ಪಂಚಭೂತೇಶ್ವರ ಎನ್ನುತ್ತೇವೆ. ದಕ್ಷಿಣ ಭಾರತದ 5 ಪ್ರಸಿದ್ಧ ದೇವಸ್ಥಾನಗಳು ಪ್ರಕೃತಿಯ 5 ಅಂಶಗಳನ್ನು ಪ್ರತಿನಿಧಿಸುತ್ತವೆ. ಕಂಚಿಯ ಏಕಾಂಬರೇಶ್ವರ ಭೂಮಿ, ತಿರುವಣೈ ಕಾವಲ್ ನೀರು,
ಅರುಣಾಚಲೇಶ್ವರ ಬೆಂಕಿ, ಶ್ರೀಕಾಳಹಸ್ತಿ ಗಾಳಿ, ಚಿದಂಬರಂ ಆಕಾಶ. ವಿಶೇಷ ಅಂದರೆ ಈ ದೇವಸ್ಥಾನಗಳು ಒಂದೇ ರೇಖಾಂಶದಲ್ಲಿ 79 ಡಿಗ್ರಿ 41 ನಿಮಿಷ ರೇಖಾಂಶ ಬರುತ್ತವೆ. ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಮ್ಯಾಪ್ ಇಲ್ಲದ ಕಾಲದಲ್ಲಿ ಈ ದೇವಸ್ಥಾನಗಳನ್ನು ಅಷ್ಟು ನಿಖರವಾಗಿ ಏಕೆ ಕಟ್ಟಿದರು? ಇದು ಶಿವನ ಜ್ಞಾನವೋ ಅಥವಾ ನಮ್ಮ ಪೂರ್ವಜರ ತಂತ್ರಜ್ಞಾನವೋ? ಈ ಪ್ರಶ್ನೆಯೇ ನಮ್ಮನ್ನು ಬೆರಗುಗೊಳಿಸುತ್ತದೆ. ಶಿವನ ಕೈಯಲ್ಲಿರುವ ತ್ರಿಶೂಲ ಕೇವಲ ಆಯುಧವಲ್ಲ, ಅದು ನಮ್ಮ ದೇಹದ 3 ನಾಡಿಗಳಾದ ಇಡ, ಪಿಂಗಳ ಮತ್ತು ಸೂಕ್ಷ್ಮಗಳ ಸಂಕೇತ. ಅಂದರೆ ನಮ್ಮ ಒಳಗಿನ ಶಕ್ತಿಯನ್ನು ನಾವು ಹೇಗೆ ಸಮತೋಲನ ಮಾಡಬೇಕು ಎಂಬುದು ಅದು ದಾರಿದೀಪ. ಇನ್ನು ಆತನ ಕೈಯಲ್ಲಿರುವ ಡಮರುಗ, ಇದರ ನಾದದಿಂದಲೇ ಸಂಸ್ಕೃತದ ವರ್ಣಮಾಲೆ ಮತ್ತು ವ್ಯಾಕರಣ ಹುಟ್ಟಿತು ಎನ್ನಲಾಗುತ್ತದೆ. ಬ್ರಹ್ಮಾಂಡದ ಪ್ರತಿಯೊಂದು ಕಣವು ಒಂದು ಲಯದಲ್ಲಿ ಕಂಪಿಸುತ್ತದೆ. ಆ ಲಯವೇ ಶಿವನ ಡಮರುಗ. ಶಿವನನ್ನು ನಾವು ಮಹಾದೇವ ಎನ್ನುತ್ತೇವೆ, ಆದರೆ ಆತನನ್ನು ಭೋಲೇನಾಥ್ ಅಂತಲೂ ಕರೆಯುತ್ತೇವೆ. ಯಾಕೆ ಗೊತ್ತಾ? ಶಿವನು ಭಕ್ತರ ಭಕ್ತಿಗೆ ಬೇಗನೆ ಕರಗುವನು. ಆತನಿಗೆ ಚಿನ್ನ ಬೆಳ್ಳಿ ಅಲಂಕಾರ ಬೇಡ. ಕೇವಲ ಒಂದು ಲೋಟ ನೀರು ಮತ್ತು ಒಂದು ಬಿಲ್ವಪತ್ರ ಅರ್ಪಿಸಿದರೆ ಸಾಕು, ತೃಪ್ತನಾಗುತ್ತಾನೆ. ರಾಕ್ಷಸರೇ ಇರಲಿ, ದೇವತೆಗಳೇ ಇರಲಿ, ಯಾರನ್ನು ಮನಸ್ಸಾರೆ ಬೇಡುತ್ತಾರೋ ಅವರಿಗೆ ವರ ನೀಡುತ್ತಾನೆ ಮುಗ್ಧ ದೇವಹಿತ. ಇದು ನಮಗೇನು ಕಲಿಸುತ್ತದೆ ಅಂದರೆ, ಭಕ್ತಿ ಅಂದರೆ ಪ್ರದರ್ಶನವಲ್ಲ, ಅದು ಮನಸ್ಸಿನ ಶುದ್ಧತೆ. ಬಿಲ್ವಪತ್ರೆಯ ರಹಸ್ಯ. ಬಿಲ್ವಪತ್ರೆಯ 3 ಎಲೆಗಳು ಯಾವುದರ ಸಂಕೇತ ಗೊತ್ತಾ? ಅದು 3 ಗುಣಗಳಾದ ಸತ್ವ, ರಜಸ್ ಮತ್ತು ತಮಸ್. ಶಿವನಿಗೆ ಬಿಲ್ವಪತ್ರೆ ಏರಿಸುವುದೆಂದರೆ ನಮ್ಮಲ್ಲಿರುವ ಈ 3 ಗುಣಗಳನ್ನು ಆತನ ಪಾದಕ್ಕೆ ಒಪ್ಪಿಸು ನಾವು ಗುಣಾತೀತರಾಗುವುದು ಎಂದರ್ಥ. ಗೆಳೆಯರೆ, ಈ ವಿಡಿಯೋ ಕೇವಲ ಮಾಹಿತಿ ಅಲ್ಲ, ಇದೊಂದು ಅನುಭವ. ಈ ವಿಡಿಯೋ ನೋಡಿ ಮಲಗಿದ ಮೇಲೆ ಕಣ್ಣು ಮುಚ್ಚಿ 1 ನಿಮಿಷ ಮೌನವಾಗಿ ಆ ಮೌನದಲ್ಲಿ ಶಿವನಿದ್ದಾನೆ. ನಿಮ್ಮ ಜೀವನದಲ್ಲಿ ಶಿವ ಹೇಗೆ ಬದಲಾವಣೆ ತಂದಿದ್ದಾನೆ ಎಂಬುದನ್ನು ಕಾಮೆಂಟಲ್ಲಿ ತಿಳಿಸಿ. ಗೆಳೆಯರೆ, ಶಿವನಿಗೆ ಅತ್ಯಂತ ಪ್ರಿಯವಾದ ನಗರ ಕಾಶಿ, ವಾರಣಾಸಿ. ಪುರಾಣಗಳಲ್ಲಿ ಒಂದು ಮಾತಿದೆ, ಇಡೀ ಬ್ರಹ್ಮಾಂಡವೇ ವಿನಾಶವಾದರೂ ಕಾಶಿ ನಗರವನ್ನು ಶಿವನು ತನ್ನ ತ್ರಿಶೂಲದ ಮೇಲೆ ಎತ್ತಿ ಹಿಡಿದು ರಕ್ಷಿಸುತ್ತಾನೆ ಅಂತ. ಅಂದರೆ ಕಾಶಿಯು ಈ ಭೌತಿಕ ಜಗತ್ತಿನ ಭಾಗವೇ ಅಲ್ಲ, ಅದು ಒಂದು ಆಧ್ಯಾತ್ಮಿಕ ಕೇಂದ್ರ. ನೀವು ಗಮನಿಸಿರಬಹುದು, ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ದಿನದ 24 ಗಂಟೆಯೂ ಹೆಣ ಉರಿಯುತ್ತವೆ. ಅಲ್ಲಿ ಸಾವು ಭಯ ಹುಟ್ಟಿಸಲ್ಲ, ಬದಲಾಗಿ ಮುಕ್ತಿಯ ಹಾದಿಗಾಗಿ ಕಾಣುತ್ತವೆ. ಈ ಜೀವನ ಮರಣದ ಚಕ್ರವನ್ನು ಮೀರುವುದೇ ಶಿವರಾತ್ರಿಯ ಸಂದೇಶ. ಪ್ರತಿಯೊಂದು ಶಿವನ ದೇವಸ್ಥಾನದ ಮುಂದೆ ನಂದಿ ಇರುತ್ತದೆ. ನಂದಿ ಕೇವಲ ವಾಹನವಲ್ಲ, ಅದು ಕಾಯುವಿಕೆಯ ಸಂಕೇತ. ಶಿವನು ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿದ್ದರೆ ನಂದಿ ಆತನ ಮುಂದೆ ಕಣ್ಣು ಬಿಟ್ಟು ಕಾಯುತ್ತಿರುತ್ತಾನೆ. ಇದು ನಮಗೆ ಏನೋ ಕಲಿಸುತ್ತದೆ ಅಂದರೆ, ಆಧ್ಯಾತ್ಮದ ಹಾದಿಯಲ್ಲಿ ತಾಳ್ಮೆ ಇರಬೇಕು. ನಾವು ದೇವಸ್ಥಾನಕ್ಕೆ ಹೋದಾಗ ನಂದಿಯ ಕಿವಿಯಲ್ಲಿ ನಮ್ಮ ಆಸೆಗಳನ್ನು ಹೇಳುತ್ತೇವೆ, ಆದರೆ ನಿಜವಾದ ಭಕ್ತಿ ಇರುವುದು ನಂದಿಯಂತೆ ಮೌನವಾಗಿ ದೈವತ್ವಕ್ಕಾಗಿ ಕಾಯುವುದರಲ್ಲಿ. ಮಹಾಶಿವರಾತ್ರಿ ಮತ್ತು ಮಾನಸಿಕ ಶಿವರಾತ್ರಿ. ವರ್ಷಕ್ಕೆ 12 ಶಿವರಾತ್ರಿಗಳು ಬರುತ್ತವೆ, ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿ. ಆದರೆ ಪಾಲ್ಗುಣ ಮಾಸದ ಈ ಶಿವರಾತ್ರಿಯನ್ನು ಮಾತ್ರ ಮಹಾಶಿವರಾತ್ರಿ ಎನ್ನುತ್ತೇವೆ. ಯಾಕೆಂದರೆ ಈ ದಿನ ಸೂರ್ಯ ಮತ್ತು ಚಂದ್ರನ ಸ್ಥಾನಗಳು ಭೂಮಿಯ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವ ಬೀರುತ್ತವೆ. ಇದು ಮನುಷ್ಯನ ಮನಸ್ಸನ್ನು ನಿಯಂತ್ರಿಸಲು ಮತ್ತು ಇಂದ್ರಿಯಗಳನ್ನು ಗೆಲ್ಲಲು ವರ್ಷದ ಅತ್ಯಂತ ಶ್ರೇಷ್ಠವಾದ ದಿನ. ನೆನಪಿರಲಿ, ಶಿವನಿಗೆ ರಕ್ತ ಬೇಕಿಲ್ಲ, ನಿಮ್ಮಲ್ಲಿರೋ ಕೆಟ್ಟ ಆಲೋಚನೆಗಳ ಬಲಿ ಬೇಕು. ಶಿವನಿಗೆ ಹಣ್ಣು ಮುಖ್ಯವಲ್ಲ, ನಿಮ್ಮ ಮನಸ್ಸಿನ ಶುದ್ಧತೆ ಮುಖ್ಯ. ನೀವು ಶಿವನನ್ನು ಹುಡುಕಿಕೊಂಡು ಎಲ್ಲಿಗೂ ಹೋಗಬೇಕಾಗಿಲ್ಲ. ನಿಮ್ಮ ಒಳಗಿನ ನಾನು ಎಂಬ ಅಹಂಕಾರ ಸುಟ್ಟು ಹೋದರೆ ಅಲ್ಲಿ ಉಳಿಯುವ ಮೌನವೇ ಶಿವ. ಈ ವಿಡಿಯೋ ಕೊನೆಯಲ್ಲಿ ನಾವು ಒಂದು ಮಂತ್ರವನ್ನು ಹೇಳುತ್ತೇವೆ. ಆ ಮಂತ್ರದ ಪ್ರತಿಯೊಂದು ಅಕ್ಷರಕ್ಕೂ ನಿಮ್ಮ ಜೀವನ ಬದಲಿಸುವ ಶಕ್ತಿ ಇದೆ. ಆ ಮಂತ್ರವೇ ನಮಃ ಶಿವಾಯ. ಇದರಲ್ಲಿರುವ ನ ಅಂದರೆ ಪೃಥ್ವಿ, ಮ ಅಂದರೆ ಜಲ, ಶಿ ಅಂದರೆ ಅಗ್ನಿ, ವಾ ಅಂದರೆ ವಾಯು, ಯಾ ಅಂದರೆ ಆಕಾಶ. ನಮ್ಮ ದೇಹವೇ ಶಿವನ ರೂಪ ಎಂದು ಈಗಲಾದರೂ ಅರ್ಥವಾಯಿತೆ? ಆಗಿದ್ದರೆ ತಡ ಮಾಡದೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್.